ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಶಿರೂರು ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಅಕ್ರಮವಾಗಿ ಆಶ್ರಯ ಮನೆಗಳ ಹಂಚಿಕೆ ಮಾಡಿದ ಆರೋಪವೊಂದು ಕೇಳಿಬಂದಿದೆ. ಶಿರೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಚೆಂಡೂರು ಗ್ರಾಮದಲ್ಲಿ 143 ಆಶ್ರಯ ಮನೆಗಳ ಹಂಚಿಕೆ ಮಾಡಲಾಗಿದ್ದು, ಇದರಲ್ಲಿ ಉಳ್ಳುವವರಿಗೆ ಮತ್ತು ಹೆಚ್ಚು ಹಣ ಕೊಟ್ಟವರಿಗೆ ಮನೆ ಕೊಟ್ಟಿದ್ದಾರೆ ಅಂತ ಗ್ರಾಮದ ವಸತಿ ವಂಚಿತರು ಆರೋಪವನ್ನ ಮಾಡಿದ್ದಾರೆ. ಒಂದೇ ಕುಟುಂಬಕ್ಕೆ ಸೇರಿದವರಿಗೆ 3-4 ಮನೆಗಳನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿಡಿಒ ಸೇರಿ ಮನೆ ಹಂಚಿಕೆಯಲ್ಲಿ ಅಕ್ರಮ ಎಸಗಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಮೇಶ್ ಹಾಲವರ್ತಿ ಒತ್ತಾಯಿಸಿದ್ದಾರೆ. ಬಡವರು ವಸತಿ ರಹಿತರಿಗೆ ಮನೆ ಕಟ್ಟಿಕೊಳ್ಳಲು ಸರ್ಕಾರದಿಂದ 4 ಎಕರೆ ಜಮೀನಿನಲ್ಲಿ ಸುಮಾರು 143 ಪ್ಲಾಟ್ಗಳನ್ನು ನಿರ್ಮಿಸಿ ಹಂಚಿಕೆಯನ್ನು ಮಾಡಲಾಗಿತ್ತು. ಆದರೆ ವಸತಿ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿ ದುಡ್ಡು ಕೊಟ್ಟವರಿಗೆ ಹೆಚ್ಚಿನ ಪ್ಲಾಟ್ಗಳನ್ನು ಕೊಡಲಾಗಿದೆ. ಹೀಗಾಗಿ ಆಗಿರುವ ಅನ್ಯಾಯವನ್ನ ಸರಿಪಡಿಸಿ ಪಿಡಿಒ ಮೇಲೆ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಗ್ರಾಮದ ಹಲವರು ತಾಲೂಕು ಪಂಚಾಯತ್ನ ಮೆಟ್ಟಿಲನ್ನ ಏರಿರುವಂತದ್ದು. ಸರ್ ಪ್ಲಾಟ್ ಇದು ಆಶ್ರಯ ಪ್ಲಾಟ್ ಅಂಚಾರ ಸರ್ ಪೂರಾಗ ಸರ್ ಚೆಂಡೂರು ಗ್ರಾಮ ಪಂಚಾಯತಿ ಶಿರೂರು ಸರ್ ಅದು ಆಶ್ರಯ ಪ್ಲಾಟ್ ಅಂಚಾರ ಸರ್ 143. ಅದ್ರಾಗ ಏನಾಗೈತೆ ಗೊತ್ತಾ ಸರ್, ಅಷ್ಟು ಬರೀ ನಿರ್ಧಕರಿಗೆ ಯಾರಿಗಿಲ್ಲ ಸರ್, ಬರೀ ಇದ್ದರಿಗೆ ಆಸ್ತಿ ಇದ್ದರಿಗೆ 3, 4, 5 ಹಾಕಿರಿ ಸರ್. ನಮ್ಗೆ ಒಂದೊಂದು ಕೊಟ್ಟಿರೋದು ಇದಿಲ್ಲ ಸರ್, ಸಮಸ್ಯೆ 5, 4, 5 ಹಾಕಿರೋದು ಸಮಸ್ಯೆ ಸರ್. ಅದನ್ನೆಲ್ಲ ಸರ್ವೆ ಮಾಡಿ ಕರೆಕ್ಟ್ ಅಷ್ಟು ಊರ ಬಂದು ಪಿಡಿಒ ಅಂತ ಅಧಿಕಾರಿ ಆದಂಥ ಊರ ಬಂದು ಎಲ್ಲ ಸರ್ವೆ ಮಾಡಿ ಆಮ್ಯಾಗ ಇದು ಮಾಡೋಕೆ ಸರ್. ಗ್ರಾಮ ಸಭಾ ನಮ್ಮ ದೌರ್ಜನ್ಯ ಮಾಡ್ತಾನೆ ಸರ್. ಪೊಲೀಸ್ ಕರ್ಸಿದ್ದೀನಿ ಸರ್. ಈಗ ಎಲ್ಲ ಹಿಂಗೆ ಮಾಡಿ ಬರೀ ಎದುರಿಸ್ತಾನೆ ಸರ್.